ನಾನಿವತ್ತು ಮುರಬ್ಬ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಇರುತ್ತೆ, ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಒಂದು ವರ್ಷ ಪೂರ್ತಿ ಇಟ್ಟು ತಿನ್ನಬಹುದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ರಸಭರಿತವಾದ ಮುರಬ್ಬ. ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆ ಕಲಿಸ್ಕೊಂಡು ತಿನ್ಬೋದು, ಅಥವಾ ಹಾಗೆ ಕೂಡ ನಾವು ಪ್ರತಿದಿನ ತಿನ್ನಬಹುದು. ಬನ್ನಿ ಇದು ಹೇಗೆ ಮಾಡೋದಂತ ನೋಡೋಣ. ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿಲ್ಲಿ 1 kg ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಫೋರ್ಕಿಂದ ಸ್ವಲ್ಪ ಚುಚ್ಚಿ ಅದಕ್ಕೆ ಹೋಲ್ಗಳನ್ನು ಮಾಡ್ಕೋಬೇಕಾಗತ್ತೆ. ಇಲ್ಲ ಚಾಕುವಿನ ಸಹಾಯದಿಂದ ಸ್ವಲ್ಪ ರಂಧ್ರಗಳನ್ನು ಮಾಡ್ಕೊಳ್ಳಿ. 1 kgಗೆ 1 kg ನಾನು ಬೆಲ್ಲ ತೊಗೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕ್ಕೋಬಹುದು, ಬಟ್ ಪ್ರಮಾಣ ಅಷ್ಟೇ ಇರಲಿ. ಫ್ಲೇವರ್ ಕೊಡಲಿಕ್ಕೆ ನೀವು ಏಲಕ್ಕಿ ಹಾಕ್ಕೋಬಹುದು. ನಾನಿಲ್ಲಿ ಲವಂಗ ಮತ್ತು ಚಕ್ಕೆನ ಹಾಕ್ತಾಯಿದ್ದೀನಿ. ಒಂದು ಸ್ಟೀಲ್ ಪಾತ್ರೆ ಅಥವಾ ಕುಕ್ಕರ್ ತೊಗೊಳ್ಳಿ, ಅದರೊಳಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾವು 1 kg ಮುರಬ್ಬ ಮಾಡಲಿಕ್ಕೆ 1/4 ಕಪ್ದಷ್ಟು ನೀರು ಬೇಕಾಗತ್ತೆ. ಅದರಿಗಿಂತನೂ ಕಡಿಮೆ ಹಾಕಿದ್ರೂ ಪರವಾಗಿಲ್ಲ. ನೀರು ಹಾಕಿಬಿಟ್ಟು ಅದರೊಳಗೆ ಬೆಲ್ಲ ಹಾಕ್ಕೊಳ್ಳಿ. ನೀವು ಬೆಲ್ಲದ ಬದಲಿಗೆ ಕಲ್ಲು ಸಕ್ಕರೆ ಅಥವಾ ಬ್ರೌನ್ ಶುಗರ್ ಅಥವಾ ನಾರ್ಮಲ್ ಶುಗರ್ ಕೂಡ ಯೂಸ್ ಮಾಡ್ಕೋಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರಿನ ಪ್ರಮಾಣ ಅಷ್ಟೇ ಇರಲಿ. ತೊಳೆದು ಇಟ್ಟಿರುವಂತಹ ನೆಲ್ಲಿಕಾಯಿನ ಇದರೊಳಗೆ ಹಾಕ್ಕೊಂಡ್ಬಿಟ್ಟು ನಾವು 1 ವಿಸಿಲ್ನ ಕೊಡಬೇಕಾಗತ್ತೆ. ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ನೀರನ್ನ ಉಪಯೋಗಿಸಿದ್ದೀನಿ. ನೀವು ಕೂಡ ನೀರು ಜಾಸ್ತಿ ಬಳಸಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು 1 ವಿಸಿಲ್ ಬರಲಿಕ್ಕೆ ಹಾಗೆ ಬಿಟ್ಬಿಡಿ. ಮೀಡಿಯಮ್ ಫ್ಲೇಮಲ್ಲಿ 1 ವಿಸಿಲ್ನ ಕೊಡಬೇಕಾಗತ್ತೆ. ಒಂದು ವಿಸಲ್ ಆದಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗಲಿಕ್ಕೆ ಬಿಟ್ಬಿಡಿ. ಇವಾಗ ತಣ್ಣಗಾದ್ಮೇಲೆ ನಾವು ಲಿಡ್ನ ತೆಗೆದುಬಿಟ್ಟು ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಒಂದೇ ವಿಸಿಲ್ಗೆ. ಬೆಲ್ಲ ಕರಗಿಬಿಟ್ಟು ಚೆನ್ನಾಗಿ ನೀರಾಗಿದೆ. ಇದನ್ನು ನಾವು ಇವಾಗ ಕುದಿಸ್ಕೊಳ್ಳೋಣ. ನಾವು ತಿರ್ಗಾ ಇವಾಗ ಗ್ಯಾಸ್ ಸ್ಟವ್ನ ಹಾಕಿಬಿಟ್ಟು 15ರಿಂದ 20 ನಿಮಿಷದವರೆಗೂ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕಾಗತ್ತೆ. ನಾವು ಪ್ರತಿದಿನ ಈ ನೆಲ್ಲಿಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದಕ್ಕೆ ಸ್ವಲ್ಪ ಲವಂಗ ಹಾಕ್ಕೊಳ್ಳಿ, ಚಕ್ಕೆ ಹಾಕ್ಕೊಳ್ಳಿ, ಬೇಕಾದ್ರೆ ಏಲಕ್ಕಿ ಕೂಡ ನೀವು ಹಾಕ್ಕೋಬಹುದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಜಾಸ್ತಿ ಇದೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿಂದ ಸಮೃದ್ಧವಾಗಿದ್ದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡುತ್ತೆ. ಬೆಂದಿದೆಯಾ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಮತ್ತಿದು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ನಮ್ಮ ಚರ್ಮಕ್ಕೆ ಕೂಡ ತುಂಬ ಒಳ್ಳೆಯದು. ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಗೆ ಮಾಡುತ್ತೆ ಮತ್ತು ಕೂದಲಿಗೆ ತುಂಬ ಒಳ್ಳೆಯದು. ನೆಲ್ಲಿಕಾಯಿನ ಪ್ರತಿದಿನ ಸೇವಿಸ್ತಾ ಬಂದರೆ ಕೂದಲು ಉದುರುವ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದು ಶುಗರ್ ಕೂಡ ಕಂಟ್ರೋಲಲ್ಲಿ ಇಡುತ್ತೆ. ಇಲ್ಲಿ ನೋಡಿ ಆವಾಗಿನ ಕಲರು ಮತ್ತು ಇವಾಗಿನ ಕಲರು ಥಿಕ್ನೆಸ್ಸು ಎಷ್ಟು ಚೆನ್ನಾಗಿ ಆಗಿದೆ. ಒಂದು ಪ್ಲೇಟ್ ತೊಗೊಳ್ಳಿ, ಅದರೊಳಗೆ ಸ್ವಲ್ಪ ಈ ಪಾಕವನ್ನು ಹಾಕಿಬಿಟ್ಟು ನಾವು ಚೆಕ್ ಮಾಡಬೇಕಾಗತ್ತೆ. ಒಂದೆಳೆ ಪಾಕ ಬರಬೇಕಾಗತ್ತೆ. ಬಿಸಿ ಇರುತ್ತೆ, ಅದಕ್ಕೆ ನಾನು ಈ ನೀರಲ್ಲಿ ಹಾಕಿಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪಾಕ ರೆಡಿಯಾಗಿದೆ. ಒಂದೆಳೆ ಪಾಕ ಬಂದ ತಕ್ಷಣ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡಬೇಕಾಗತ್ತೆ. ತುಂಬ ಹೊತ್ತು ಬೇಯಿಸಬಾರ್ದು, ಇಲ್ಲಾಂದರೆ ಗಟ್ಟಿಯಾಗಿಬಿಟ್ಟು ಬರ್ಫಿ ಥರ ಆಗಿಬಿಡತ್ತೆ. ಅದಕ್ಕೆ ತಣ್ಣಗಾದ್ಮೇಲೆ ಇಮಿಡಿಯೇಟಾಗಿ ನೀವು ಯಾವುದೇ ಒಂದು ಭರಣಿಯಲ್ಲಿ ಸ್ಟೋರ್ ಮಾಡಿ ಇಡಬಹುದು.
ಕುಕ್ಕರ್ ಬಿಸಿ ಇರುತ್ತಲ್ವ, ಅದಕ್ಕೆ ನಾವು ಒಂದು ಬೇರೆ ಪಾತ್ರೆಯಲ್ಲಿ ಇದನ್ನು ತೆಗಿಬೇಕಾಗತ್ತೆ. ಬಿಸಿ ಇರೋದ್ರಿಂದ ಪಾಕ ಜಾಸ್ತಿ ಗಟ್ಟಿಯಾಗಿಬಿಡತ್ತೆ. ಅದಕ್ಕೋಸ್ಕರ ನೀವು ಇದನ್ನು 1 ವರ್ಷ ತನಕ ಇಟ್ಟು ತಿನ್ನಬಹುದು. ಟೇಸ್ಟಿಯಾಗಿ ಮತ್ತು ಹೆಲ್ದಿ ಕೂಡ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.